ನಗರದಾಗ ನಮ್ಮ ಮಗ ಅಲ್ಲಿ ಇದ್ದಿದ್ದಕ್ಕೇನು ವೈರಿ ಹಂಗೆ ಹಿಂಗೆ ಅಂತ ನೀವು ಕೇಳ್ತೀರಿ. ಅದಕ್ಕೆ ಶಿಕ್ಷಣ ಕೊಡೋರು ಯಾರೇ ನಮ್ಮ ಮಗನಿಗೆ ಪೂರ ಹೊಡೆದು ಜನ್ಮ ತೆಗೆಯುವಂಥ ಪರಿಸ್ಥಿತಿ ಬಂತು. ಈಗ ಜನ್ಮ ಹೋದ್ರಿ. ಈಗ ಯಾರು ಕೇಳಬೇಕು? ಬಸರಿನ ಮಗಳು ಕೂಸದವ್ರಿ, ಸಣ್ಣ ಸಣ್ಣ ಮಕ್ಕಳು ಅದಾವೆ. ಹೆಂಗೆ ಬದುಕಬೇಕು ನಾವು? ಹೇಳ್ರಿ. ಮತ್ತು ಇದಕ್ಕೆ ಉತ್ತರ ಹೆಂಗ್ರಿ? ಪೊಲೀಸರು ಬರ್ತಾರೆ, ಬೆಡ್ಡಿಗೆ ಹಾಕ್ತಾರೆ, ಬರ್ತೀವಮ್ಮ ಮತ್ತು ಅದು ಇಲ್ಲಿ ನೋಡಿದ್ರೆ ಯಾರು ಇದು ಕೊಡೋಕ್ಕಿಲ್ಲ. ಇಂಜೆಕ್ಷನ್ ಮಾಡಿರಲ್ಲ, ಗುಳಿಗೆ ಕೊಡ್ರಿಲ್ಲ. ನಿನ್ನೆಲಿಂದ ರಕ್ತ ಹೋಗಿ ಮೈ ತುಂಬ ರಕ್ತ, ತಲೆ ತುಂಬ ಎಲ್ಲ ನಿಂತು ಬಿಟ್ಟೈತಿ. ಜೀವನ ಹೋದ್ರ ಇದಕ್ಕೆ ಯಾರು ಕಾರಣ? ನಮ್ಮ ಮಗಗೆ ಬಂದಿದ್ದು ಇನ್ನೊಬ್ಬರ ಮಕ್ಕಳಿಗೆ ಯಾರಿಗೆ ಬರಬಾರ್ದು ಈ ಪರಿಸ್ಥಿತಿ. ಯಾರೋ ನಮಗೆ ಗೊತ್ತಿಲ್ರಿ ಅವರು. ನಮಗೆ ಅವರು ಶಿಕ್ಷಣ ಕೊಡ್ಬೇಕಂದ್ರೆ ಕೊಡ್ಬೇಕು. ನಾವು ನೋಡಬೇಕ. ಹಳೆ ದೋಸೆ ಇರಕ್ಕೆ ಹೆಂಗ್ರಿ? ಯಾರಂತ ನಾವು ದೋಸೆ ಇಡೋಣ ಅಂತ ಜಗಳ ಮನುಷ್ಯ ಅಲ್ರಿ. ಇನ್ನು ನನ್ನ ಮಕ್ಳಿಗೆ ಹೇಳ್ತೀನಿ ರೀ, ಇನ್ನೊಬ್ರು ಅದಾರ ಅವ್ರಿಗೆ ಹೇಳ್ಬೋದು, ಇವ್ರ ಮಕ್ಕಳಿಗೆ. ಆ ಮಗ ಮಾತ್ರ ಅಂತ ಮನುಷ್ಯ ಅಲ್ಲ, ಬಂಗಾರ ಅಂತ ಮನುಷ್ಯ ರೀ ಅವನು. ಅವ್ನ ಗೆಳೆಯರು ಅಲ್ರಿ ಅವರು, ದುಸ್ಮಾನ್ರಿ ಅವರು. ಯಾರ ಹೇಳಿ ಕೇಳಿ ಬೇರೆದವ್ರು ಏನು ಮಾಡ್ಸ್ಯಾರ ಅನ್ನೋದು ಗೊತ್ತಿಲ್ಲ, ಹೆಂಗಂತ ಗೊತ್ತಿಲ್ಲ. ನನ್ನ ಮಗ ನಿಂತವನ ಮಗನ ಕರ್ಕೊಂಡು ಹೋಗಿ ಇಬ್ರು ಬರ್ರಿ ನೀವು ಅಂತ ಕರ್ಕೊಂಡು ಹೋಗಿ ತೆಗ್ದು ದೂಡಿ ಬಟ್ಲ ಖಾರ ಕಣ್ಣಾಗ ಹೋಗಿ ಒಂದೊಂದು ಉಂಡಿ ಇಂತಾವು ಕಣ್ಣಾಗ ರಾತ್ರಿ ಬಂದು ತೆಗೆದೇನ್ರಿ. ನನ್ನ ಸಣ್ಣ ಕೂಸು ಬಸರೇನ ಮಗಳ ಜೀವನ ಹೆಂಗೆ ನಡಿಬೇಕು? ಈ ನೇಕಾರ ನಗರದೊಳಗೆ 3 ಹೆಣ ಈಗ ಅಂದ್ರೆ ಇದು ಯಾರು ಹೇಳೋರು ಕೇಳೋರು ನೇಕಾರ ನಗರದೋಗಿ ಯಾರಿಲ್ಲ. ಕೇಳೋರು ಯಾರೀಗ? ಇದನ್ನ ಮಾತಾಡಿ ಹೇಳ್ರಿ. ಈಗ ನಮ್ಗೆ ನಮ್ಮ ಮಗನ ಜೀವನ ಹೊಂಟತಿಗ ಯಾರು ಹೇಳೋದು? ಅವ್ರ ಗೆಳೆಯರು ಗೊತ್ತಿಲ್ಲ, ನಮ್ಗೆ ಯಾರು ಗೊತ್ತಿಲ್ಲ, ಅವ್ರ ಮಕಾನೂ ನೋಡಿಲ್ಲ, ಅವ್ರದ್ದು ಏನೂ ನೋಡಿಲ್ಲ. ನಮ್ಮ ಮಗನ ಮಕಾನ ಇಲ್ಲಿ ಬಂದು ನೋಡಿವಿ ಇಷ್ಟ. ಇಲ್ಲೇ ಇದೀವ್ರಿ, ಇನ್ನೂ ಮಠ ಭರೋಸೆ ಇಲ್ಲ ಅಂತ ಹೇಳ್ತಾರ ನಮ್ಗೆ. ತಾವಾಕನಿ ಒಳಗ ನಿಮ್ಮ ಮಗ ಉಳಿದು ಭರೋಸೆ ಇಲ್ಲಮ್ಮ. ನೀನು ಅಗಲೇಲಿ ಬಂದು ಇಲ್ಲಿ ಬಗ್ಗೆ ನೋಡ್ತಿ. ಪೊಲೀಸರಿಗೆ ಹೇಳಿದಾರೆ ಏನು ಮಾಡೋಣಮ್ಮ? ನಾವು ಹೇಳ್ತೀವಿ ಹೋಗ್ತೀವಿ. ಮತ್ತೆ ನೀನು ಇಲ್ಲೇ ಕುಂದ್ರುನಾ ಇಲ್ಲೇ ನಿಂದ್ರು ಅಲ್ರಿ, ಒಂದು 2 ಇಂಜೆಕ್ಷನ್ ಯಾರ ಮಾಡಿಸ್ರಿ. ನನ್ನ ಮಗ ಉಳ್ಳಾಡಕತ್ತ, ನನ್ನ ಮಗ ಕಾಲು ಕೈ ಒದ್ದಾಡಕತ್ತಾನ್ರಿ. ಮಾಡ್ತೀವಿ ಹೋಗ್ತೀವಿ. ಮಾತಾಡಿದಾರೆ ಬಡವ್ರು ಬದುಕುದು ಹೆಂಗ, ನಡೆಯೋದು ಹೆಂಗ್ರಿ? ನೇಕಾರನಾಗಾರೋ ಏನೇದು ಕೊಲೆಗಾರ ನೇಕಾರನಾಗಾರ ಅದ. ಬಡವ್ರು ಬದುಕುದ ಕಷ್ಟ ಆತಲ್ಲಿ. ನಾನು ಲಕ್ಷ್ಮೀ ಬಳ್ಳಾರಿ.